ಮಂಜು ಚೆನ್ನಾಗಿದ್ದೀರಾ ಮಂಜು? ದಯವಿಟ್ಟು ಮಂಜು ಮಾತೋಸ್ತಿ ಅಂತ ಮರ್ಯಾದೆಯಿಂದ ಕರಿಬೇಡಿ. ನೋಡಿ ನನಗೆ ಹಳೆ ನೆನಪುಗಳೆಲ್ಲ ಆಗ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಹೊಕ್ಕಿ ಬರ್ತಾ ಇದೆ ಮಂಜು, ಪ್ರೀತಿ ಹೊಕ್ಕಿ ಬರ್ತಾ ಇದೆ. ಮಾತನಾಡಿದರೆ ತಾಯಿಯ ಮಗನನ್ನೇ ಕಾಣುತ್ತದೆ. ದಯವಿಟ್ಟು ಇಂತ ಮಾತನಾಡಬೇಡ ಭಾರತಿ, ದಯವಿಟ್ಟು ಇಂತ ಮಾತನಾಡಬೇಡ. ಎಷ್ಟೇ ಆದರೂ ನಾನು ನಿನ್ನ ಮಗ ತಾಯಿ, ನಿನ್ನ ಮಗ. ಮೆಚ್ಚಿದೆ ನಿಮ್ಮ ಉಪಕಾರ, ತ್ಯಾಗ ಮನೋಭಾವನ ನಾನು ಮೆಚ್ಕೊಂಡೆ ಮಂಜು. ನಾನೇನು ಅಂತ ತ್ಯಾಗ ಉಪಕಾರ ಮಾಡಿದ್ವಿ ತಾಯಿ? ಅಲ್ಲ, ಪ್ರೀತಿ ಮಾಡಿ ನನ್ನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿದ್ರಿ. ಯುದ್ಧಕ್ಕೆ ಕರೆ ಬಂತು ಅಂತ ಪ್ರಥಮ ರಾತ್ರಿಯ ದಿನವೇ ಹೊರಟ್ರಿ. ನಂತರ ನೀವು ಸತ್ರಿ ಅಂತ ತಿಳ್ಕೊಂಡು ನಾನು ರವಿನ ಮದುವೆ ಆದೆ. ನಮ್ಮ ಪ್ರಥಮ ರಾತ್ರಿಯ ದಿನವೇ ನೀವು ಮತ್ತೆ ಮರಳಿ ಬಂದ್ರಿ. ನಾನು ರವಿ ಮದುವೆ ಆಗಿದ್ದೀವಿ ಅಂತ ತಿಳಿದು ನೀವು ನನ್ನ ಮಗನಾದ್ರಿ. ಪ್ರೀತಿನೇ ಬಲಿ ಕೊಟ್ರಿ. ನಿಮ್ಮ ತ್ಯಾಗ ಮನೋಭಾವದ ಮುಂದೆ ನಾನು ಬದುಕಿರಬಾರ್ದು, ನಾನು ಬದುಕಿರಬಾರ್ದು ಮಂಜು, ನಾನು ಬದುಕಿರಬಾರ್ದು. ನಿನಗೋಸ್ಕರ ರವಿ ಎಷ್ಟೊಂದು ಆಸೆ ಇಟ್ಟುಕೊಂಡಿದ್ದಾನೆ ಏನೋ ಗೊತ್ತು. ನೀನು ವಿಧಿಯಾದಾಗ ನಿನಗೆ ಕಾಳಿ ಕಟ್ಟಿದ ತ್ಯಾಗಿಯವನು. ಅವನಿಗೋಸ್ಕರ ಆದರೂ ನೀನು ಬದುಕಬೇಕು ಭಾರತಿ, ಅವನಿಗೋಸ್ಕರ ಆದರೂ ನೀನು ಬದುಕಲೇಬೇಕು. ಅದಕ್ಕೋಸ್ಕರ ನಾನು ಮಗನೆಂದು ಸುಳ್ಳು ಸುದ್ದಿ ಹೇಳಿ ವಿಷದ ನಂಜನ್ನು ಕುಡಿದೆ. ನನ್ನ ಭಾರತಿ ಚೆನ್ನಾಗಿದ್ದರೆ ಸಾಕು, ಅಷ್ಟೇ. ಆ ದೇವರಲ್ಲಿ ಬೇಡಿಕೊಳ್ಳಿ ಭಾರತಿ, ದೇವರಲ್ಲಿ ಬೇಡಿಕೊಳ್ಳಿ. ಮಂಜು, ಈ ಭಾರತಿ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಮಾತನಾಡ್ಸ್ಕೊಡ್ತೀರಾ? ದಯವಿಟ್ಟು ಒಂದ್ಸಲ ನಮ್ಮ ಮನೆಗೆ ಬಂದು ನನ್ನ ಕೈಯಾರೆ ಮಾಡಿರೋ ಅಡುಗೆನ ಒಂದ್ಸಲ ಊಟ ಮಾಡ್ತೀರಾ? ಬರ್ತೀನಿ ತಾಯಿ, ದೇವರಂತ ಸಮಯ ತಂದ್ರೆ ದಯವಿಟ್ಟು ನಿನ್ನ ಮನೆಗೆ ಬರ್ತೀನಿ. ನಿನ್ನ ಮನೆಯ ಬಾಗಿಲು ಬಂದಾಗ 2 ರೊಟ್ಟಿ ಕೊಡು, ಊಟ ಮಾಡಿ ಹೋಗಿ ಎಲ್ಲಿ ಆದರೂ ಹಾಯಾಗಿ ನಿದ್ರೆ ಮಾಡುತ್ತೇನೆ. ಮಂಜು, ನೀವಿರೋ ಪರಿಸ್ಥಿತಿಲಿ ಯಾವತ್ ಬೇಕಾದ್ರೂ ನಮ್ಮ ಮನೆಗೆ ಬರ್ಬೋದು. ನಮ್ಮ ಮನೆ ಬಾಗಿಲು ಸದಾ ನಿಮ್ಗೋಸ್ಕರ ತೆಗ್ದಿರತ್ತೆ. ಮಂಜು, ಎಲ್ಲೋಗ್ತಿದ್ದೀರಾ ಮಂಜು, ಎಲ್ಲೋಗ್ತಿದ್ದೀರಾ? ನಾನು ಬಹುದೂರ ಹೋಗ್ತಾ ಇದ್ದೀನಿ ಭಾರತಿ, ನಾನು ಬಹುದೂರ ಹೋಗ್ತೀನಿ. ಯಾರು ಕಾಣುವ ಜಾಗಕ್ಕೆ ನಾನು ಹೋಗ್ತಿದ್ದೀನಿ ಭಾರತಿ, ಯಾರು ಕಾಣುವ ಜಾಗಕ್ಕೆ ನಾನು ಹೋಗ್ತಿದ್ದೀನಿ. ಮಂಜು, ದಯವಿಟ್ಟು ಅಂತ ವಿಚಾರ ಮಾಡಬೇಡಿ, ದಯವಿಟ್ಟು ಅಂತ ವಿಚಾರ ಮಾಡಬೇಡಿ. ಮಾತು ಕೊಟ್ಟು ಹಣ ಬರಬರಿಸಲು ಯಾರಿಂದಲೂ ಸಾಧ್ಯವಿಲ್ಲದ ಈ ಬಾರಿ ಯಾರಿಂದಲೂ ಸಾಧ್ಯವಿಲ್ಲ. ಮಾತು ಕೊಡಬಹುದು. ನಾನಿನ್ನು ಬರುತ್ತೇನೆ ತಾಯಿ, ನಾನಿನ್ನು ಬರುತ್ತೇನೆ. ಗುಬ್ಬಿಗೂಡು ಬಿಟ್ಟ ಮೇಲೆ ಗೋಡಿಯಲ್ಲಿ ಹಾಲಿನ ಆಸೆಗೋಸ್ಕರ ತುಪ್ಪನೇ ಮರ್ತ್ಬಿಟ್ಟೆ ನಾನು.